ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ತಲಕಾಡು ಐತಿಹಾಸಿಕ ಸ್ಥಳ ನೋಡೋಣ ಬನ್ನಿ. ಏನಿದರ ಮಹತ್ವ ಅಂದರೆ ಅಲಮೇಲಮ್ಮನ ಶಾಪಗಳು ಇಂದಿಗೂ ಉಳಿದಿದೆಯೇ ಅಂತ ನಾವು ಹೇಳೋಕೆ ಹೊರಟಿದ್ದೀವಿ. ಫ್ರೆಂಡ್ಸ್, ನಾವು 30 ವರ್ಷಗಳ ಹಿಂದೆ ನೋಡಿದ ದೇವಾಲಯ ಇವಾಗ ಮೊದಲು ಮರಳು ತುಂಬಿತ್ತು. ಈಗ ಕಾಲಕ್ರಮೇಣ ಮರಳು ಕಡಿಮೆಯಾಗಿದೆ ನೋಡಿ. ಇದರಿಂದ ನಾವು ಜಾರ್ತಾ ಇದ್ದು ಅಷ್ಟು ಎತ್ತರದಲ್ಲಿತ್ತು, ಈಗ ಕಡಿಮೆಯಾಗಿದೆ. ಅಲಮೇಲಮ್ಮನ ಶಾಪ ಒಂದಾದ ತಲಕಾಡು ಮರಳಾಗಲಿ ಅಂತ ಶಾಪವನ್ನಿಟ್ಟಿದ್ದರಂತೆ. ಈಗ ಕಡಿಮೆಯಾಗಿ ಶಾಪ ಸ್ವಲ್ಪ ವಿಮೋಚನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಶಾಪವಾದ ಮಾಲಂಗಿ ಮಡುವಾಗಲಿ ಅಂತ ಕಾವೇರಿ ನದಿ ಇದೆ. ಮಾಲಂಗಿ ಮಡುವಾಗಲಿ ಅಂದರೆ ಮುಳುಗುವುದು ಅಂತ. ಈಗ ಮಾಲಂಗಿ ಊರಿದೆ, ಆವಾಗ ಮುಳುಗೋಗಿತ್ತಂತೆ. ಈಗ ನೋಡಿ, ಸ್ವಲ್ಪನೇ ನೀರಿರೋದು, ಮಳೆ ಬಂದಾಗ ಮಾತ್ರ ಜಾಸ್ತಿ ಬರುತ್ತದೆ. ಈ ಎರಡನೇ ಶಾಪವು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳುತ್ತಿದ್ದಾರೆ. ಅಲಮೇಲಮ್ಮನವರು ಇಲ್ಲಿ ರಾಜವಂಶಸ್ಥರು ಬಂದಾಗ ನೀರಿಗೆ ಹಾರಿದರಂತೆ ದಂತಕಥೆಯಾಗಿದೆ. ಆ ಕಥೆಯಲ್ಲಿ ಒಡವೆ ಸಮೇತ ಅಲ್ಲಿ ಮುಳುಗಿದರು ಅಂತ ಇಂದು ವಾಡಿಕೆಯಲ್ಲಿದೆ. ಇವಾಗ ಕಾಲಕ್ರಮೇಣ ಎಲ್ಲ ಕಡಿಮೆಯಾಗಿ ಶಾಪ ವಿಮೋಚನೆ ಆಗಿದೆ ಅಂತ ನಮಗೂ ಅನ್ನಿಸುತ್ತದೆ. ಮೂರನೇ ಶಾಪವಾದ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪವಿತ್ತಂತೆ. ಆದರೆ ಇವಾಗ ಮೈಸೂರು ಅರಸ ಯದುವೀರ್ ಒಡೆಯರಿಗೆ ಮಕ್ಕಳಾಗಿದೆ. ಆದ್ದರಿಂದ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿದ್ದಾರೆ. ಬನ್ನಿ, ತಲಕಾಡು ಒಂದು ಸುಂದರ ನೋಟವನ್ನು ನೋಡಿ ಬರೋಣ. ದೇವ್ರ ಮೇಲೆ ಹಾಕಿ ದುಪ್ಪಟ್ಟು ಹಾಕಿ ದೇವ್ರಿಗೆ ದಿಂಗದ ಮೇಲೆ ಹಾಕಿ ದುಪ್ಪಟ್ಟು ಹಾಕಿ ದೇವ್ರಿಗೆ ತಿರ್ಪಾತಾಳೆಮ್ಮ ದೇವ್ರ ಮೇಲೆ ಹಾಕಿ ಬಿತ್ಪತ್ರೆ ನಿಮ್ಮ ಕೈಯಾರ ನೇಮಿ ಹಾಕ್ಯಮ್ಮ ಸ್ವಾಮಿ ಮೇಲೆ ಹಾಕಿ ಬಿತ್ಪತ್ರೆ 5 ಲಿಂಗದ ಮೇಲೆ ಹಾಕಿ ಬಿತ್ಪತ್ರೆ ಹಾಕ್ಯಮ್ಮ. ತಲಕಾಡಿನಲ್ಲಿ ಪಂಚಲಿಂಗ ದರ್ಶನ ನಡೆಯುವುದು 12 ವರ್ಷಗಳ ನಂತರ ನಾವು 4 ಸಾರಿ ನೋಡಿದ್ದೇವೆ. ಇವಾಗ 12 ವರ್ಷ ನಂತರ ನಡೆಯುವುದು.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ